ವೀಕ್ಷಕರೇ, ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂದರೆ ಮೈಸೂರು ಸ್ಯಾಂಡಲ್. ಇದು ಕರ್ನಾಟಕದ ಬ್ರ್ಯಾಂಡ್ ಹೌದು. ನಮ್ಮ ಕರ್ನಾಟಕದಲ್ಲಿ ಉತ್ಪನ್ನ ಆಗುವಂಥ ಸೋಪ್ ಸುಮಾರು ವರ್ಷಗಳಿಂದ ತನ್ನ ಬ್ರ್ಯಾಂಡನ್ನು ಇನ್ನೂ ಉಳಿಸ್ಕೊಂಡಿದೆ. ಸೊ ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಹಾಸ್ಟೆಲಲ್ಲೆಲ್ಲ ಓದ್ಬೇಕಾದ್ರೆ ಮೈಸೂರು ಸ್ಯಾಂಡಲ್ ಪ್ರಾಡಕ್ಟ್ಸ್ನ ಕೊಡ್ತಾ ಇದ್ರು. ಅದ್ರ ವ್ಯಾಲ್ಯೂ ಅವಾಗ ಗೊತ್ತಾಗ್ತಾ ಇರಲಿಲ್ಲ, ಬಟ್ ಈಗ ನೋಡ್ತಾ ಇದ್ರೆ ಯೂಸ್ ಮಾಡಬೇಕಿತ್ತು ಅಂತ ಅನಿಸುತ್ತೆ. ಬಿಕಾಸ್ ನಮ್ಮಮ್ಮ ನಮ್ಮ ಅಜ್ಜಿಯವರೆಲ್ಲ ಹೇಳೋರು ಮೈಸೂರು ಸ್ಯಾಂಡಲ್ ಸೋಪ್ ಯೂಸ್ ಮಾಡಿದ್ರೆ ಹುಡುಗಿರ ಸ್ಕಿನ್ನು ತುಂಬಾ ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಇದರಲ್ಲಿ ಪ್ಯೂರಿಟಿ ಅಷ್ಟಿರುತ್ತೆ, ನಿಮಗೆ ಯಾವುದೇ ರೀತಿಯ ಕೆಮಿಕಲ್ಸ್ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಇದು ನಮ್ಮ ಕರ್ನಾಟಕದ್ದು, ನಮ್ಮ ಶ್ರೀಗಂಧದ ಸೋಪು, ಹಾಗಾಗಿ ಅಷ್ಟು ಚೆನ್ನಾಗಿದೆ. ಇನ್ನೂ ಕೂಡ ಇಷ್ಟು ವರ್ಷ ಆದರೂ ಕೂಡ 100 ವರ್ಷದ ಮೇಲೆ ಆದರೂ ಕೂಡ 108 ವರ್ಷ ಆದರೂ ಕೂಡ ತನ್ನ ಬ್ರ್ಯಾಂಡನ್ನು, ತನ್ನ ಪ್ಯೂರಿಟಿಯನ್ನು ಉಳಿಸ್ಕೊಂಡಿದೆ ಅಂದರೆ ಅದು ಮೈಸೂರು ಸ್ಯಾಂಡಲ್ ಮಾತ್ರ. ಸೊ ಸರ್ ನಮಸ್ತೆ. ಸರ್ ಮತ್ತೆ ಈ ಬಾಕ್ಸ್ ಎಲ್ಲ ನಾವು ಹಾಸ್ಟೆಲಲ್ಲಿ ನೋಡ್ತಾ ಇದ್ವಿ, ಸೇಮ್ ಮೈಸೂರು ಸ್ಯಾಂಡಲ್ ಸೋಪು, ಈ ಬಾಕ್ಸು, ಆಮೇಲೆ ಮೈಸೂರು ಸ್ಯಾಂಡಲ್ ಕೊಕೊನಟ್ ಆಯಿಲ್ ಇರ್ಬೋದು. ಸೀರಿಯಸ್ಲಿ ಈ ಪೌಡ್ರಲ್ಲೆಲ್ಲ ನಮಗೆ ಹಾಸ್ಟೆಲಲ್ಲಿ ಪ್ರೊವೈಡ್ ಮಾಡ್ತಾ ಇದ್ರು. ಸೊ ಈಗ ಮತ್ತೆ ಒಂದಿನ ನನ್ನ ಕಾಲೇಜ್ ದಿನಗಳು, ನನ್ನ ಹಾಸ್ಟೆಲ್ ದಿನಗಳು ನೆನಪಾಯಿತು. ಸೊ ತಿಂಗಳಿಗೊಂದ್ಸಲ ಇದನ್ನ ಈ ಕಿಟ್ ಬರೋದು ನಾವು ಕಾಯ್ತಾ ಇದ್ವಿ. ಸರ್ ಹೇಗೆ ನಡೀತಾ ಇದೆ ಸರ್ ನಮ್ಮ ಮೈಸೂರು ಸ್ಯಾಂಡಲ್? ಸೂಪರ್ ಆಗಿ ನಡೀತಾ ಇದೆ ಮೇಡಮ್. ಎಲ್ಲ ಸೇಲ್ಸು 3 ದಿನದಿಂದ ಒಳ್ಳೆ ಇದಿದೆ ನಮಗೆ. ಮತ್ತು ನಮ್ಮ ಕಂಪ್ನಿ ಆಗಲಿ ಆಲ್ಮೋಸ್ಟ್ ಈ ವರ್ಷ ಒಳ್ಳೆ ಲಾಭದಲ್ಲಿದೆ. ನಿಮಗೆಲ್ಲ ಗೊತ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲ ನಮ್ಮ MD ಸಾಹೇಬ್ರೆಲ್ಲ ಮಾತಾಡಿದ್ದಾರೆ. ಒಳ್ಳೆ ಸೇಲ್ಸ್ ಇದೆ ಮೇಡಮ್ ಆಲ್ಮೋಸ್ಟ್ ಈಗ. ಸರ್ ಇಷ್ಟು ವರ್ಷ ಆದರೂ ಕೂಡ ನಿಮ್ಮ ಪ್ಯೂರಿಟಿಯನ್ನು ಹೇಗೆ ಸರ್ ಉಳಿಸ್ಕೊಂಡ್ ಬಂದಿದ್ದೀರಾ? ಏನಿದ್ರು ಸೀಕ್ರೆಟ್? ಅದೇ ಮೇಡಮ್, ನಮ್ಮದು ಪ್ಯೂರ್ಲಿ ಮೇಡಪ್ ಆಫ್ ಸ್ಯಾಂಡಲ್ ಆಯಿಲ್. ನಮ್ಮದು ಕನ್ನಡದ ಇದು ಗೌರ್ಮೆಂಟಿಂದ ಬರೋ ಆಯಿಲ್ನ ಪ್ಯೂರ್ಲಿ ಅವಾಗಿಂದ ಇದೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಆಗಿಂದ ಹಾಕೊಟ್ಟಿರೋ ಇದನ್ನ ಪಾಯನ ಈಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ಮೇಡಮ್ ಅವಾಗಿಂದ ಕೂಡ. ಸರ್ ಇವಾಗ ದಿನಗಳು ಕಳೀತಾ ಇದ್ದಂಗೆ ಟ್ರೆಂಡ್ ಚೇಂಜ್ ಆಗುತ್ತೆ, ಹಾಗೆ ಬೇರೆ ಬೇರೆ ಅಪ್ಡೇಟ್ ಅನ್ನೋದು ಇವಾಗ ಸರಿಯಾದ ಸಮಯ. ಇವತ್ತಿದ್ದು ನಾಳೆ ದಿನ ಬೇರೆ ಏನೋ ಚೇಂಜಸ್ ಆಗಿರುತ್ತೆ. ಆದರೆ ಮೈಸೂರು ಸ್ಯಾಂಡಲ್ ಸೋಪು ತನ್ನ ಸ್ಮೆಲ್ನು ಹಾಗೆ ಉಳಿಸ್ಕೊಂಡಿದೆ, ಹಾಗೆ ಅದ್ರ ಬ್ರ್ಯಾಂಡ್ನು ಹಾಗೆ ಉಳಿಸ್ಕೊಂಡಿದೆ. ಆ ಬಾಕ್ಸು ಹಾಗೆ ಇದೆ. ನಾನು ಮೇ ಬಿ ಸ್ಕೂಲು ಕಾಲೇಜ್ ಡೇಸಿಂದನೂ ನಂಗೆ ಇದೇ ಬಾಕ್ಸ್ ಕೊಡ್ತಾ ಇರೋದು ನೆನಪಿದೆ. ಸೊ ಇವಾಗಲೂ ಅಷ್ಟೇ ಪ್ಯಾಕೆಟ್ ಓಪನ್ ಆಗಿಲ್ಲ, ಆದರೂ ಕೂಡ ಇದ್ರ ಸ್ಮೆಲ್ ಮೂಗಿಗೆ ಬರ್ತಾ ಇದೆ, ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹೇಗೆ ಸರ್ ಇದು? ನಮ್ಮ ಅವಾಗಿಂದನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ನಾವು ಸ್ಟಾಫ್ಗಳಾಗಲಿ, ನಮ್ಮ ಒಳ್ಳೆ ಫ್ಯಾಕ್ಟ್ರಿ ಒಳಗಾಗಲಿ ಏನಿದೆಯೋ ಅದನ್ನು ಅವಾಗೇನು ಹಾಕೊಂಡಿದ್ದಾರೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೇಡಮ್. ಮತ್ತು ನಮ್ಮ ಇದು ಸೋಪ್ ಬಿಟ್ಟು ನಮ್ಮದಲ್ಲಿ ಈಗ ಹೊಸದಾಗಿ ಐಟಮ್ಗಳು ಮಾಡಿದ್ದಾರೆ. ಬಾಡಿ ವಾಶ್ ಬಿಟ್ಟಿದ್ದಾರೆ, ಪೆನಾಲ್ ಬಿಟ್ಟಿದ್ದಾರೆ, ಮತ್ತು ಲಿಕ್ವಿಡ್ ಬಿಟ್ಟಿದ್ದಾರೆ, ಡಿಶ್ ವಾಶು. ಇದು ನೋಡಿ ವಿಮ್ ಲಿಕ್ವಿಡ್ ಥರ ಬರುತ್ತೆ, ಬಟ್ ಅದಕ್ಕಿಂತ ಒಳ್ಳೆ ಕ್ವಾಲಿಟಿ ಇದೆ. 130 ರೂಪಾಯಿ MRP 1 ಲೀಟ್ರದು. ಇದು ಪಾತ್ರೆ ತೊಳಿಬೋದು, ನೆಲ ಒರೆಸ್ಬೋದು, ಗಾಡಿ ಟೈಕಲ್ಸ್ ಎಲ್ಲದಕ್ಕೂ ಮಾಡ್ಬೋದು ಮೇಡಮ್. ಇದು ನಮ್ಮಲ್ಲಿ ಹೊಸದಾಗಿ ಬಿಟ್ಟಿರೋದು ಪೆನಾಯಿಲು, ಬೈ 1 get 1 ಇದೆ. ಮತ್ತು ವಾಷಿಂಗ್ ಮಿಷಿನ್ ಪೌಡ್ರ್ ಇದೆ. ಒಂದು 40 ಪಾರ್ಟ್ಸ್ ನಮಗೆ ಹೊಸದಾಗಿದೆ ಮೇಡಮ್. ಇದು ವಾಷಿಂಗ್ ಮಿಷಿನ್ ಪೌಡ್ರ್ ಮೇಡಮ್, ಬಕೆಟ್ ವಾಶ್. ಇದರಲ್ಲಿ ನಮ್ಮದು ಲಿಕ್ವಿಡ್ ಇದೆ, ಸ್ಟಾಕ್ ಖಾಲಿ ಆಗಿದೆ. ಅದು ಲಿಕ್ವಿಡ್ ಬರ್ತದೆ ಮೇಡಮ್, ಅದು ವಾಷಿಂಗ್ ಮಿಷಿನ್ ಲಿಕ್ವಿಡ್ 20 ಕೂಡ ಅದು ಚೆನ್ನಾಗಿದೆ. ಈ ಥರ ತುಂಬ ಪ್ರಾಡಕ್ಟ್ಸ್ ಕೂಡ ಮೇಂಟೈನ್ ಮಾಡಿದ್ದೀವಿ. ಈ ವರ್ಷ ಹೊಸದಾಗಿ ಕಪ್ ಸಾಂಬಾಣಿ ಬಿಟ್ಟಿದ್ದಾರೆ ಮೇಡಮ್. ನಮ್ಮಲ್ಲಿ ಕಪ್ ಸಾಂಬಾಣಿ ಬಿಟ್ಟಿದ್ದಾರೆ. ಇದು ಮೇಡಮ್ ಕಪ್ ಸಾಂಬಾಣಿ ಈ ವರ್ಷ ಬಿಟ್ಟಿರೋದು ಹೊಸದಾಗಿ. ಮೇಲೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ ನೋಡಿ ಮೇಡಮ್. ಈಗ ನಿಮಗೆ ಗಂಧದ ಚಕ್ಕೆ ಪೌಡ್ರಿಂದ ಮಾಡೋದು. ನಿಜವಾಗ್ಲೂ ಇದನ್ನ ದೇವ್ರ ಮನೇಲಿ ಏನಾದ್ರು ಇಟ್ರೆ ನಿಜವಾಗ್ಲೂ ಸ್ಮೆಲ್ ಮಾತ್ರ ಸೂಪರ್. ಅದಕ್ಕೆ ಹೇಳೋದು ಮೈಸೂರು ಸ್ಯಾಂಡಲ್ ಆಲ್ವೇಸ್ ಬ್ರ್ಯಾಂಡ್ ಅನ್ನೋದು ಇದೇ ರೀಸನಿಗೋಸ್ಕರ. ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅದ್ರ ಸ್ಮೆಲ್ ಕೂಡ. ಮತ್ತೇನಿದೆ ಸರ್ ನಿಮ್ಮಲ್ಲಿ? ನಮ್ಮ ಹೊಸದಾಗಿ ಈಗ ಸದ್ಯಕ್ಕೆ ಮೇಡಮ್, ಈ ಸದ್ಯಕ್ಕೆ ಇದೆ ಹೊಸದಾಗಿ ಬಿಟ್ಟಿರೋದು. ಮತ್ತು ನಾವು ವೇವ್ ಸೋಪ್ ಅಂತ ಬಿಡ್ತಾ ಇದ್ದಾರೆ, ಮತ್ತು ಜಾಸ್ಮಿನ್ ಫ್ಲೇವರ್, ರೋಸ್ ಫ್ಲೇವರ್, ಲ್ಯಾವೆಂಡರ್ ಫ್ಲೇವರ್ ಎಲ್ಲ ಬಿಟ್ಟಿದ್ದಾರೆ ಮೇಡಮ್. ಮತ್ತು ಈ ವರ್ಷ ಪರ್ಫ್ಯೂಮ್ ಕೂಡ ಬಿಡ್ತಾ ಇದ್ದಾರೆ ಮೇಡಮ್. ಪರ್ಫ್ಯೂಮ್, ಮಾಯ್ಶ್ಚರೈಸರ್ ಸೋಪ್ಸ್ ಎಲ್ಲ ಬಿಟ್ಟಿದ್ದಾರೆ. ಸರ್ ಕೋನ್, ಧೂಪ್ ಸ್ಟಿಕ್ ಕೋನ್, ಇದು ಕೂಡ ಗಂಧ ಚಕ್ಕೆ ಪೌಡ್ರಿಂದ ಮಾಡೋದು. ಇದು ನಮ್ಮಲ್ಲಿ ಹೊಸದಾಗಿ ಈ ವರ್ಷ 5 ವೆರೈಟಿ ಅಗರಬತ್ತಿ ಬಿಟ್ಟಿದ್ದಾರೆ ಮೇಡಮ್. ಅಂದರೆ ಫ್ರಾಗ್ರೆನ್ಸ್ ಬೇರೆ ಇರ್ತದೆ, ಬಟ್ ಸ್ಯಾಂಡಲ್ದು ಕ್ವಾಲಿಟಿ ಹಾಕಿರ್ತಾರೆ ಮೇಡಮ್. ಈ ಥರ ಪ್ರತಿ ವರ್ಷ ಕೂಡ ನಮ್ಮದು ಹೊಸ ಪ್ರಾಡಕ್ಟ್ಸ್ ಆ್ಯಡ್ ಆಗ್ತದೆ ಮೇಡಮ್. ಓಕೆ, ನಾವು ಮೈಸೂರು ಸ್ಯಾಂಡಲ್ ಅಂದ ತಕ್ಷಣ ಬರೀ ಸೋಪ್ ಅಂತ ಅನ್ಕೊಂತೀವಿ. ನಿಜವಾಗ್ಲೂ ಸೋಪ್ ಮಾತ್ರ ಇಲ್ಲ, ನಿಮ್ಮ ಮನೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಐಟಮ್ಸ್ ನಾವೀಗ ಸಾಂಬ್ರಾಣಿ ತೋರಿಸಿದ್ವಿ, ಊದ್ಬತ್ತಿಗಳಿದ್ದಾವೆ, ಹಾಗೆ ಪೆನಾಯಿಲ್ ಇದೆ, ಆಮೇಲೆ ಸೋಪ್ ಇದೆ, ಆಮೇಲೆ ಡಿಟರ್ಜೆಂಟ್ ಇದೆ, ಅದು ಫೇಸ್ ವಾಶ್, ಬಾಡಿ ವಾಶ್ ಕೂಡ ಮಾಡಿದ್ದಾರೆ, ಶವರ್ ಜೆಲ್ನು ಕೂಡ ಇದು ಮಾಡಿದ್ದಾರೆ. ಸೊ ನೀವು ನೋಡ್ಬೋದು ಮೈಸೂರು ಸ್ಯಾಂಡಲ್ ಎಲ್ಲ ಏನೆಲ್ಲ ಇದೆ ಅಂತ. ಬಿಕಾಸ್ ಇದು ನಮ್ಮ ಕರ್ನಾಟಕದ ಬ್ರ್ಯಾಂಡ್, ಇದು ನಮ್ಮ ಬ್ರ್ಯಾಂಡ್. ಕರ್ನಾಟಕದ ಬ್ರ್ಯಾಂಡ್ ಅನ್ನೋಕ್ಕಿಂತ ಒಬ್ಬ ಕನ್ನಡಿಗನ ಬ್ರ್ಯಾಂಡ್, ಪ್ರತಿಯೊಬ್ಬ ಕನ್ನಡಿಗನ ಬ್ರ್ಯಾಂಡ್ ಇದು ಮೈಸೂರು ಸ್ಯಾಂಡಲ್. ಇಲ್ಲಿ ನೀವು ನೋಡ್ಬೋದು ಬರೀ ಈ ಸೋಪ್ ಮಾತ್ರ ಅಲ್ಲ ಮೈಸೂರು ಸ್ಯಾಂಡ್ದು, ಇಲ್ಲಿ ಜಾಸ್ಮಿನ್ ಫ್ಲೇವರ್ಸ್ಗಳು ತುಂಬ ಇದ್ದಾವೆ. ಜಾಸ್ಮಿನ್ ಇದೆ, ಲ್ಯಾವೆಂಡರ್ ಇದೆ, ಹಾಗೆ ರೋಸ್ ಇದೆ. ನೀವು ರೋಸು ನೋಡ್ಬೋದು. ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಪುಟಾಣಿ ಮಕ್ಕಳಿಗೂ ಕೂಡ ಮೈಸೂರು ಸ್ಯಾಂಡ್ನ ಸೋಪ್ ಕೂಡ ದೊರೆಯುತ್ತೆ.
ಇಲ್ಲೂ ಸರ್ ಇದು ಆ? ನೋಡಿ ಮಾಯ್ಶ್ಚರ್ ಚಳಿಗಾಲಕ್ಕೋಸ್ಕರನೇ ಸ್ಪೆಷಲ್ ಆಗಿ ಮಾಡಿರುವಂತ ಸೋಪ್ ಇದೆ. ಸೊ ಸರ್ ಇದು ಬಾದಾಮ್ ಆಯಿಲ್ ಸ್ಯಾಂಡಲ್ ಮಿಕ್ಸ್ ಮಾಡಿರ್ತಾರೆ ಮೇಡಮ್. ಅದರಲ್ಲಿ ಬಾದಾಮ್ ಮತ್ತು ಸ್ಯಾಂಡಲ್ ಆಯಿಲ್ ಎರಡು ಮಿಕ್ಸ್ ಮಾಡಿರ್ತಾರೆ. ಕಾಚಿ ಸೋಪ್ ಇನ್ ಇಂಡಿಯಾದಲ್ಲೇ ಕಾಚಿ ಸೋಪ್ ಇದು 810 ರೂಪಾಯಿ ಒಂದು ಸೋಪು. ನೀವು ಗೂಗಲ್ ಚೆಕ್ ಮಾಡ್ಕೊಂಡ್ಬೇಕಾದ್ರೆ ಇದು ಕೂಡ ಮೇಡಪ್ ಆಫ್ ಸ್ಟ್ಯಾಂಡರ್ಡ್ ಆಯಿಲ್ ಮೇಡಮ್. ಇದರಲ್ಲಿ ದಿನಕ್ಕೆ ಒಂದು 12ರಿಂದ 10 ಅವರ್ ತನಕ ನಿಮ್ಗೆ ಬಾಡಿ ಫ್ಯಾಗಸ್ ಬರ್ತದೆ ಮೇಡಮ್. 800 ರೂಪಾಯಿ ಸೋಪ್ ಒಂದಿದು. ಈ ಸೋಪ್ ಚೆನ್ನಾಗಿದೆ ನೋಡಿ. ಓಕೆ ನೋಡಿ, ಇದು ಮೈಸೂರು ಸ್ಯಾಂಡ್ನ ಅತಿ ಹೆಚ್ಚು ಕಾಸ್ಟ್ಲಿಯಸ್ಟ್ ಸೋಪ್ ಅಂತೆ. ಸೊ ಇಡೀ ಇಂಡಿಯಾದಲ್ಲೇ ಕಾಸ್ಟ್ಲಿ ಸೋಪ್. ಅದಕ್ಕೆ ರೀ ಹೇಳೋದು ನಮ್ಮ ಕರ್ನಾಟಕ ಯಾವತ್ತಿದ್ದು ಬ್ರ್ಯಾಂಡ್ ಅಂತ. ಬ್ರ್ಯಾಂಡ್ಗಳನ್ನು ಹುಟ್ಟಾಕೋದು ಕರ್ನಾಟಕ ಮಾತ್ರ ಅಂತ. ಬಿಕಾಸ್ ಆಫ್ ಅದು ನಮ್ಮ ಕನ್ನಡಕ್ಕಿರೋ ಶಕ್ತಿ. ಸೊ ಮೈಸೂರು ಸ್ಯಾಂಡಲ್ ಬಗ್ಗೆ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಇದು ಬರೀ ಮೈಸೂರು ಸ್ಯಾಂಡಲ್ ಅವ್ರ ಬ್ರ್ಯಾಂಡ್ ಅಲ್ಲ, ಇದು ಪ್ರತಿಯೊಬ್ಬ ಕನ್ನಡಿಗನ ಬ್ರ್ಯಾಂಡು. ಸೊ ಕನ್ನಡಿಗರು ಇದನ್ನ ಬೆಳೆಸಬೇಕು. ಇವತ್ತು 108 ವರ್ಷ ಇನ್ನೂ ತನ್ನ ಬ್ರ್ಯಾಂಡನ್ನು ಉಳಿಸ್ಕೊಂಡಿದ್ದಾವೆ ಅಂದರೆ ಅದು ಕನ್ನಡಿಗರಿಗೋಸ್ಕರ. ಕನ್ನಡಿಗರಿಗಿಂದಾನೇ ಆ ಬ್ರ್ಯಾಂಡ್ ಇಷ್ಟು ದಿನ ಉಳ್ಕೊಂಡಿರೋದು. ಬಿಕಾಸ್ ಎಲ್ಲರೂ ಯೂಸ್ ಮಾಡ್ತಾರೆ. ನಿಮಗೆ ಮೈಸೂರು ಸ್ಯಾಂಡ್ ಇಲ್ಲೂ ಕೂಡ ನೋಡಿ. ಸೊ ಇದೇನು ಸೊಪ್ಪು ಸರ್? ವೇವ್ ಸೋಪ್ ಅಂತ ಮೇಡಮ್. ನಿಂಬೆಹಣ್ಣು ಫ್ರೆಗ್ರೆನ್ಸ್, ಲೆಮನ್ ಫ್ರೆಗ್ರೆನ್ಸ್ ಬರ್ತದೆ ನಿಮಗೆ. ವೇವ್ ಸೋಪ್ ಅಂತ ಮೇಡಮ್. ಸರ್ ಇನ್ನು ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿ ಬ್ರ್ಯಾಂಡ್ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಅನ್ಕೊಂಡು ಮೇಡಮ್? ಈಗಾಗಲೇ ಪರ್ಫ್ಯೂಮಲ್ಲಿ ನಮ್ಮ ಪರ್ಫ್ಯೂಮು ಮತ್ತು ಹ್ಯಾಂಡ್ ವಾಶು ಮತ್ತು ಹೇರ್ ಆಯಿಲು ಮತ್ತು ಕೊಬ್ಬರಿ ಎಣ್ಣೆ ಅಂಥದ್ದೆಲ್ಲ ಮುಂದೆದಲ್ಲಿ ಮಾಡಬೇಕು ಅಂತ ಇನ್ನೂ ಪ್ಲ್ಯಾನ್ ಮಾಡಿದ್ದಾರೆ ಮೇಡಮ್ ಮುಂದಕ್ಕೆ. ಮತ್ತು ಈಗ ಇತ್ತೀಚೆಗಿಂದ ಸ್ವಲ್ಪ ಇದು ಅಡ್ವರ್ಟೈಸ್ಮೆಂಟ್ ತುಂಬ ಮೊದಲು ನಮ್ಮದು ಕಂಪ್ನಿದು ಬ್ರ್ಯಾಂಡಿಗೆ ಇರಲಿಲ್ಲ ಮೇಡಮ್. ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ. ಇವಾಗ ತುಂಬ ಅಡ್ವರ್ಟೈಸ್ಮೆಂಟ್ ಇದೆ ಎಲ್ಲ ಕಡೆ. ಸ್ಕೂಲ್ ಇದರಲ್ಲಿ ಟಿವಿಯಲ್ಲಿ ಬರ್ತೈತೆ, ರೇಲ್ವೆ ಇದರಲ್ಲಿ ಬರ್ತೈತೆ, ಪೇಪರ್ಲಿ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮೇಡಮ್ ಈಗ ವರ್ಷದಿಂದ. ಸರ್ ಹೇಳಿದ್ರು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಗಳನ್ನ ಕೊಡ್ತೀವಿ ಕನ್ನಡಿಗರಿಗೋಸ್ಕರ ಅಂತ. ಅವ್ರು ಕೊಡಕ್ಕೆ ರೆಡಿ ಇರ್ಬೇಕಾರೆ ಬೆಳೆಸೋದು ನಮ್ಮ ಕರ್ತವ್ಯ, ತಗೊಳ್ಳೋದು ನಮ್ಮ ಕರ್ತವ್ಯ. ನಾವು ಅದನ್ನ ಬೆಳೆಸಬೇಕು. ಬಿಕಾಸ್ ಮೈಸೂರು ಸ್ಯಾಂಡಲ್ ಆಲ್ವೇಸ್, ನಾನು ಅವಾಗಿಂದನೂ ಹೇಳ್ತಾ ಇದ್ದೀನಿ, ಮೈಸೂರು ಸ್ಯಾಂಡಲ್ ಕನ್ನಡಿಗರ ಬ್ರ್ಯಾಂಡ್. ಇದಕ್ಕೆ ನಾವೇ ಬ್ರ್ಯಾಂಡ್ ಅಂಬಾಸಿಡರ್ಸ್, ನಾವೇ ಇದಕ್ಕೆಲ್ಲಾನು ಇದನ್ನ ವಿಶ್ವದಾದ್ಯಂತ ಪ್ರಚಾರ ಮಾಡೋದು ನಮ್ಮ ಕೈಯಲ್ಲಿದೆ. ಸೊ ನಮ್ಮ ಕರ್ತವ್ಯ ಕೂಡ ಹೌದು. ಸೊ ಇನ್ನೂ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಬರಲಿ ಸರ್, ಇನ್ನೂ ಒಳ್ಳೊಳ್ಳೆ ಬ್ರ್ಯಾಂಡ್ಸ್ನ ಎಸ್ಟಾಬ್ಲಿಷ್ ಮಾಡಿ. ಸೊ ಹೇಗೆ ಅನ್ನಿಸ್ತು ಸರ್ ಫ್ರೀಡಮ್ ಟಿವಿಯ ಈ ಆಯೋಜನೆ? ಚೆನ್ನಾಗಿದೆ ಮೇಡಮ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. 2 ಡೇಸಿಂದ ಸ್ವಲ್ಪ ಒಳ್ಳೆ ಸೇಲ್ಸ್ ಆಗಿದೆ. ಸ್ವಲ್ಪ ಮಳೆ ಸ್ವಲ್ಪ ಅವಾಗ ಪ್ರಾಬ್ಲಮ್ ಆಗಿದೆ, ಅದು ಬಿಟ್ಟರೆ ಬೇರೆ ಏನು ತೊಂದರೆ ಏನಿಲ್ಲ ಮೇಡಮ್. ಒಳ್ಳೆ ಸೇಲ್ಸ್ ಇದೆ, ಜನರು ಕೂಡ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಿದ್ದಾರೆ, ಒಳ್ಳೆ ಸೇಲ್ಸ್ ಆಗಿದೆ ಮೇಡಮ್. ತುಂಬ ಥ್ಯಾಂಕ್ಸ್ ಮೇಡಮ್ ಫ್ರೀಡಮ್ ಟಿವಿ ಅವರಿಗೆ. ಮತ್ತೆ ಈ ಥರದೊಂದು ನಡೆಸ್ತಾ ಇರಿ ಅಂತ ಕೇಳ್ಕೊತೀನಿ ಮೇಡಮ್. ನಮಗೂ ಅಡ್ವರ್ಟೈಸ್ಮೆಂಟ್ ಆಗುತ್ತೆ, ದಯವಿಟ್ಟು ಮಾಡ್ತಾ ಇರಿ ಮೇಡಮ್. ಸರ್ ನೀವು ಅಡ್ವರ್ಟೈಸ್ಮೆಂಟ್ ಕೊಡೋದೇ ಬೇಡ ಸರ್, ನಮ್ಮ ಬ್ರ್ಯಾಂಡ್ ಇದು ಖಂಡಿತ. ಹೌದು, ಆ್ಯಕ್ಚುಲಿ ಹೌದು. ಎಲ್ಲರೂ ಮೈಸೂರು ಸ್ಯಾಂಡಲ್ ಅಂದ ತಕ್ಷಣ ಬರೀ ಸೋಪ್ ಅನ್ಕೊಂತಾರೆ. ಅಲ್ಲ, ಇವಾಗ ನಾನು ತೋರಿಸ್ತೀನಿ ಯಾವ್ಯಾವ ಬ್ರ್ಯಾಂಡ್ಗಳಿದಾವೆ ಅಂತ, ಇನ್ನೂ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಸೊ ನಮ್ಮ ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ನಾನು ಇವಾಗ ಪ್ರತಿಯೊಂದನ್ನು ತೋರಿಸ್ತಾ ಹೋಗ್ತೀನಿ. ಬನ್ನಿ ಯಶವಂತ್, ನಾವು ಇವತ್ತು ಎಲ್ಲದನ್ನು ತೋರಿಸ್ತಾ ಹೋಗೋಣ. ನಿಮಗೆ ಇದು ಡಿಶ್ ವಾಶ್ ಈ ಸೈಜಲ್ಲಿ ಅಲ್ಲದೆ ಈ ಸೈಜಲ್ಲೂ ಸಿಗ್ತಾ ಹೋಗುತ್ತಂತೆ. ಸೊ ಇದು ನಾನು ಅವಾಗಲೇ ಹೇಳಿದೆ, ಮಾಯ್ಶ್ಚರೈಸರ್ ಅಂತ. ಸೊ ಪೆನಾಯಿಲ್ ಇದೆ, ಮೈಸೂರು ಸ್ಯಾಂಡಲ್ದೆ ಪೆನಾಯಿಲ್ ಇದೆ. ನೀವು ಪೆನಾಯಿಲ್ನು ಕೂಡ ಯೂಸ್ ಮಾಡ್ಬೋದು. ಹ್ಯಾಂಡ್ ವಾಶಲ್ಲೂ ಅಷ್ಟೇ, ನಿಮಗೆ ಬರೀ ಬೇರೆ ಪೈನಾಪಲ್ ಫ್ಲೇವರ್ ಇದೆ, ಆಮೇಲೆ ಹರ್ಬಲ್ ಫ್ಲೇವರ್ ಇದೆ. ಮಾನ್ಸೂನ್ ಇದ್ಯಾವುದು ಸರ್? ಹಾಂ ನೋಡಿ, ಓಕೆ, ಬೇರೆ ಬೇರೆ ಫ್ಲೇವರ್ಸ್ ಅಲ್ಲಿ ಇದೆ. ಹಾಂ ನೋಡಿ, ಪೌಡರ್. ಆ್ಯಕ್ಚುಲಿ ಇದ್ರ ಸ್ಮೆಲ್ಲು ಅಷ್ಟೇ ನಾವು ತುಂಬ ಯೂಸ್ ಮಾಡ್ತಾ ಇದ್ವಿ ಹಾಸ್ಟೆಲ್ಸಲ್ಲೆಲ್ಲ. ಸೊ ಈ ಸೋಪ್ನ ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ. ಇದು ಸೀರಿಯಸ್ ಒಪಿನಿಯನ್. ಸೊ ಬಟ್ಟೆ ಸೋಪು ಈ ಟೈಪಲ್ಲೂ ಬರುತ್ತೆ, ಈ ಟೈಪಲ್ಲೂ ಬರುತ್ತೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಹಾಂ ಹೌದು, ಬಿಳಿ ಬಟ್ಟೆಗೆ ನೀವು ಈ ಸೋಪ್ನ ಯೂಸ್ ಮಾಡಿದ್ರೆ ಖಂಡಿತ ವರ್ತ್ ಇದೆ ನಿಮಗೆ. ನೀವು ಕೊಡೋ ದುಡ್ಡಿಗೆ ನಮ್ಮ ಮೈಸೂರು ಸ್ಯಾಂಡಲ್ ಯಾವತ್ತೂ ಮೋಸ ಮಾಡಲ್ಲ. ಸೊ ಇದು ನಿಮಗೆ ವಾಷಿಂಗ್ ಮಿಷನಿಗೆ ಬಟ್ಟೆ ಹಾಕೋದಕ್ಕೆ ಡಿಟರ್ಜೆಂಟ್ ಕೂಡ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಸೊ ನಾನು ಅವಾಗಲೇ ಹೇಳಿದೆ, ಬೇಬಿ ಸೋಪ್ ಇದೆ, ಬೇರೆ ಬೇರೆ ಫ್ಲೇವರ್ಸಲ್ಲಿ ಸೋಪ್ಗಳಿದ್ದಾವೆ. ಸೊ ಹುಡುಗಿರು ಅಯ್ಯೋ ಮೈಸೂರು ಸ್ಯಾಂಡಲ್ ಅಂತ ಮೂಗು ಮುರಿತಾರೆ, ಅಂಥವ್ರಿಗೋಸ್ಕರ ಇಲ್ಲೆಲ್ಲ ಜಾನ್ಸ್ಮಿನ್ ಬೇರೆ ಬೇರೆ ಫ್ಲೇವರ್ಸಲ್ಲಿ ಸೋಪ್ಗಳಿದ್ದಾವೆ. ಆ್ಯಕ್ಚುಲಿ ಈ ಸೋಪ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಬ್ಯೂಟಿ ಪಾರ್ಲರ್ ಏನಕ್ಕೂ ಹೋಗಬೇಕಾಗಿಲ್ಲ, ಯಾಕಂದರೆ ಇದು ನ್ಯಾಚುರಲಿ ರೆಡಿ ಆಗುವಂಥ ಸೋಪು, ನಮ್ಮ ಕರ್ನಾಟಕದಲ್ಲಿ ಆಗುವಂಥ ಸೋಪು. ಸೊ ಸ್ಯಾಂಡಲ್ಸ್, ಅಗರಬತ್ತಿಗಳಿದ್ದಾವೆ, ನೀವು ಮನೆಯಲ್ಲಿ ಹಚ್ಚಿದ್ರೆ ತುಂಬ ದೇವ್ರ ಮನೆಯಲ್ಲಿ ತುಂಬ. ಇದು ತುಳಸಿ. ಆ್ಯಕ್ಚುಲಿ ಇದು ನಮ್ಮ ಕರ್ನಾಟಕ ರತ್ನ ವಿಶ್ವೇಶ್ವರಯ್ಯರ ಫೋಟೋ ಇದೆ. ಹಾಂ, ಸೊ ಇನ್ನು ರೋಸ್ ಫ್ಲೇವರ್ ಇದೆ.
ಧೂಪ ಕೂಡ ಇದೆ. ಬರೀ ಊದ್ಬತ್ತಿ ಮಾತ್ರ ಇದೆ ಅನ್ಕೋಬೇಡಿ, ಅಗರಬತ್ತಿ ಮಾತ್ರ ಇದೆ ಅನ್ಕೋಬೇಡಿ, ಧೂಪ ಕೂಡ ಇದೆ. ಸೊ ಇಷ್ಟೆಲ್ಲ ಬ್ರ್ಯಾಂಡ್ಸು ಕನ್ನಡಿಗರಿಗೋಸ್ಕರ ಮೈಸೂರು ಸ್ಯಾಂಡಲ್ ಮಾಡಿದೆ. ಇದನ್ನ ಬೆಳೆಸೋಣ, ಇದು ನಮ್ಮೆಲ್ಲರ ಕರ್ತವ್ಯ. ನಿಮ್ಮೆಲ್ಲರ ಆರೋಗ್ಯ ದೃಷ್ಟಿಯಿಂದಾಗಿ ಮೈಸೂರು ಸ್ಯಾಂಡಲ್ ಅನ್ನ ಉಪಯೋಗಿಸಿ. ಥ್ಯಾಂಕ್ ಯು ಸೋ ಮಚ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.